ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹೇಂದ್ರ ಎನ್ ರಾಜಂಗಳೆ. ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಅನುಭವದ ಮಾತುಗಳನ್ನು ನಾನಿವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಯಾರ ಜೊತೆ ಇರ್ತೀಯೋ ಅದು ಪ್ರೀತಿ ಅಲ್ಲ, ಯಾರನ್ನ ಬಿಟ್ಟಿರೋಕ್ಕಾಗೋದಿಲ್ವೋ ಅದೇ ನಿಜವಾದ ಪ್ರೀತಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ನನ್ನಿಂದ ನೀನು ಬೇರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ನಾವು ಜೀವನದಲ್ಲಿ ಅದೆಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರ್ಬೋದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವ್ರ ಮೇಲಿಟ್ಟಿರುವಂಥ ನಂಬಿಕೆ. ನೋವು ಮತ್ತು ಅವಮಾನಗಳು ಬದುಕನ್ನು ಬೀಳುವಂತೆ ಮಾಡುತ್ತವೆ, ಆದರೆ ಭಗವಂತನ ಮೇಲೆ ಇಡುವ ಭರವಸೆ ಮತ್ತು ತಾಳ್ಮೆ ಹಾಗೂ ನಮ್ಮಲ್ಲಿರುವ ಧೈರ್ಯ ಬದುಕನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ. ಚಿಂತೆಯಿಲ್ಲದ ಜೀವನವನ್ನು ಯಾರಿಗೂ ಕೂಡ ನೀಡೋದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂತಹ ಪ್ರೀತಿ ಮತ್ತು ಸ್ನೇಹ ಸಂಬಂಧಗಳನ್ನು ಕೊಟ್ಟಿರ್ತಾನೆ ದೇವರು. ಯಾರು ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ನಮಗ್ ನಾವೇ ಫ್ರೆಂಡ್ಸು, ನಮಗ್ ನಾವೇ ಬಂದು, ಆಯ್ತಾ? ಯಾರು ಇಲ್ದೇ ಇರೋರ್ಗೆ ದೇವರು ಒಬ್ಬ ಇರ್ತಾನೆ. ದೇವರು ಕೊಟ್ಟ ಇಂಥ ಅಮೂಲ್ಯವಾದ ಸಂಬಂಧಗಳನ್ನು ಜೀವನದಲ್ಲಿ ಶಾಶ್ವತವಾಗಿ ಇಟ್ಕೊಂಡು ನಗುವಿನ ಜೊತೆಯಲ್ಲಿರುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗಿರುವಂಥ ಒಂದು ಮನಸ್ಸು ಶ್ರೇಷ್ಠ ಸಂಪತ್ತು. ಯಾಕಂದರೆ ನೆಂಟರು ಯಾವ ಕ್ಷಣದಲ್ಲಾದರೂ ಕೈ ಬಿಡ್ಬೋದು, ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ನಮ್ಮ ಕಷ್ಟದಲ್ಲಿ ಕೈ ಹಿಡಿತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಜನರನ್ನು ಪ್ರೀತಿಸೋದಕ್ಕಿಂತ, ಯಾಕಂದರೆ ಜನರು ಯಾವಾಗ ಬೇಕಾದರೂ ಬದಲಾಗ್ತಾರೆ, ಆದರೆ ನೆನಪುಗಳು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಮುಳ್ಳು ಸುಮ್ಮನೆ ಬಿದ್ದಿತ್ತು, ನಾನೇ ತೊಳೆದು ಗಾಯ ಮಾಡ್ಕೊಂಡಿದ್ದು. ಪಾಪ ಮುಳ್ಳಿನ ಮೇಲೆ ಕೋಪ ಮಾಡ್ಕೊಳ್ಳಿ, ನಾನು ನೋಡ್ಕೊಂಡು ಹೆಜ್ಜೆ ಇಡಬೇಕಿತ್ತು. ಒಂದು ಸಣ್ಣ ಆಸೆ ಬದುಕ ನುಂಗಿದೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. ಯಾರಲ್ಲಿ ಒಳ್ಳೆತನ ಇರುತ್ತೋ ಅವರನ್ನು ದೇವರು ತುಂಬ ಪರೀಕ್ಷೆ ಮಾಡ್ತಾನೆ, ಆದರೆ ಎಂದಿಗೂ ಅವರನ್ನು ಕೈ ಬಿಡೋದಿಲ್ಲ. ಭಗವಂತನಲ್ಲಿ ನಂಬಿಕೆ ಇಡಬೇಕು, ಅಪನಂಬಿಕೆ ಇರಬಾರ್ದು. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಡಬಾರ್ದು. ನಿಮ್ಮ ಜೀವನ ಸರ್ವನಾಶ ಆಗುತ್ತೆ. Download ShareChat. ಹೇಳಿ ಬರುವುದು ಜೀವ, ಹೇಳದೇ ಬರುವುದು ತಾವು, ತಿಳಿದು ಬರುವುದು ಸ್ನೇಹ, ತಿಳಿಯಲಾರದೆ ಬರುವುದು ಪ್ರೀತಿ. ಇಷ್ಟೇ ಜೀವನ. ಇರೋ ತನಕ ಎಲ್ಲರ ಜೊತೆ ಖುಷಿಯಿಂದ ಇರಬೇಕು, ಅಷ್ಟೇ ಜೀವನ ಅರ್ಥವಾಗುವುದು. ನೋವು ಅನುಭವಿಸಿದಾಗ ಎದುರಾಳಿ ಎಷ್ಟೇ ಒಳ್ಳೆಯವನಾಗಿದ್ರೂ ಕೂಡ ಅವನು ಎದುರಾಳಿ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು, ಇಲ್ಲದಿದ್ದರೆ ಧರ್ಮ ಸೋಲುತ್ತೆ, ಆ ಧರ್ಮ ಗೆಲ್ಲುತ್ತದೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸುತ್ತೆ, ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತೆ. ಒಂದೇ ಬದುಕಿನಲ್ಲಿ ಇಷ್ಟು ವೇಷದಲ್ಲಿ ಕಂಡೆ ಕಷ್ಟ ನಷ್ಟ, ವಾರೋ ಮನೆ ಮಗ ಊರ ಮೊಮ್ಮಗ ಅನ್ನೋ ವೇಷ ಇಷ್ಟ, ಅದಕ್ಕೆ ಬರಲಿ ಕೋಟಿ ಕಷ್ಟ. ಯಾರಾದರೂ ನಿನ್ನನ್ನು ತುಳಿದು ನೆಲಸಮ ಮಾಡಬೇಕೆಂದು ಎಚ್ಚರಿಸಿದಾಗ ಚಿಂತೆ ಮಾಡಬೇಡಿ. ಭೂಮಿಯಲ್ಲಿ ಕೂತ ಬೀಜವೇ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯುವುದು. ಆತ್ಮಸ್ಥೈರ್ಯ ಎನ್ನುವುದು ಪ್ರಬಲವಾಗಿರಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ಯಾವ ಕ್ರಿಮಿ ಕೀಟಗಳಿಂದಲೂ ಕೂಡ ಸಾಧ್ಯವಿಲ್ಲ. ನಾನ್ ಪ್ರೀತಿ ಮಾಡೋರೆಲ್ರು ಇಲ್ಲಿಟ್ಕೊಂಡು ನೋಡ್ಕೊಂಡೆ, ಆದ್ರೆ ಅವರು ನನ್ನ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿ ಅನ್ಕೊಂಡ್ರು. ಆದ್ರೂ ನನ್ಗೇನ್ ಬೇಜಾರಿಲ್ಲ, ಯಾಕಂದ್ರೆ ಇವತ್ತು ಅವ್ರಿಗೆ ನೋವಾಗ್ದಿರ ನೋಡ್ಕೊಳ್ತಿರೋದು ಇದೇ. Download ShareChat. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸ್ಕೊಳ್ಬೇಕು, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಬೇಕು. ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ, ನಿಂದಿಸಿ, ನಂಬಿಸಿ, ಮೋಸ ಕ್ರೌರ್ಯಗಳನ್ನು ಮಾಡಿ ದೇವರಲ್ಲಿ ಬೇಡಿದರೆ ಏನೂ ಫಲ. ನೊಂದ ಮನಸ್ಸಿನ ಶಾಪ ನಿನ್ನನ್ನು ಬಿಡುತ್ತೆ. ಹಕ್ಕಿಯಲ್ಲಿ ನೆಲ್ಲು, ರಾಗಿಯಲ್ಲಿ ಕಲ್ಲು, ಹಾದಿಯಲ್ಲಿನ ಮುಳ್ಳು, ಸಂಬಂಧದೊಳಗಿನ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿ ಸಹ ನೋಡಬಾರ್ದು. ನೀನಗುವಾಗ ಸುತ್ತಲೂ ನಿನ್ನ ಬಂಧು ಬಳಗವೆಲ್ಲ, ನೀ ಅಳುವಾಗ ಹತ್ತಿರ ಯಾರು ಬಂಧು ಸುಳಿವರಿಲ್ಲ. ಯಾರು ಪರಿಪೂರ್ಣ ಅಲ್ಲ, ಅದಕ್ಕಾಗಿ ಪೆನ್ಸಿಲ್ಗಳಲ್ಲಿ ಎಲ್ಜಾರ್ಗಳಿವೆ. ಕಾಲ ಕಳೆದಂತೆ ಎಲ್ಲ ಸಂಬಂಧಗಳು ಅದರ ಪ್ರಾಮುಖ್ಯತೆ ಕಳೆದುಕೊಳ್ತವೆ. ನಾವಿನ್ನು ಅದೇ ಆತ್ಮೀಯತೆ, ಅದೇ ಅಪೇಕ್ಷೆ ಪಡುವುದು ನಮ್ಮ ತಪ್ಪೆ ಹೊರತು ಅವರದಲ್ಲ.
ಮನುಷ್ಯ ಐಶ್ವರ್ಯವಂತನೂ ಆಗಲು ಹೋಗಿ ಆರೋಗ್ಯ ಕಳೆದುಕೊಳ್ತಿದ್ದಾನೆ, ಮತ್ತು ಅದೇ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳೋಕೆ ಐಶ್ವರ್ಯವನ್ನು ಕಳೆದುಕೊಳ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನ ಕಳೆದುಕೊಳ್ತಾನೆ. ಇಷ್ಟೇ ನಮ್ಮ ಜೀವನ. ನೀನು ಯಾವುದು ಶೇಡನ್ನು ತೀರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಅದಕ್ಕೆ ಹೇಳೋದು, ಕರ್ಮ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇಲ್ಲಿ ನಾನಾಗಿರ್ತೇನೆ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಬೇಡ, ಇನ್ನೊಬ್ಬರಿಂದ ನನಗೆ ತೊಂದರೆ ಬೇಡ. ಎಷ್ಟೋ ಜನರು ಎಲ್ಲರೂ ನಂಬಿ ಮೋಸ ಹೋಗಿದ್ದೇನೆ. ಮೊಬೈಲ್ ಒಳಗಡೆ ಹಾಕುವ ಸ್ಟೇಟಸ್ಗಳಲ್ಲಿ ಎಲ್ಲರೂ ಒಳ್ಳೆಯವರೇ, ಆದರೆ ಅವರ ಮನಸ್ಸಿನಲ್ಲಿ ಕಾಣದಿರುವ ಸ್ಟೇಟಸ್ ಹೊಂದಿದೆ. ಅದು ಅವರ ನಿಜವಾದ ಬಣ್ಣ. ನಾಲಿಗೆಯಲ್ಲಿ ಅಮೃತ, ಮನಸ್ಸಿನಲ್ಲಿ ವಿಷ ಇರುವ ಜನರಿಂದ ದೂರ ಇರುವುದೇ ಆದಷ್ಟು ಒಳ್ಳೆಯದು. ಇಲ್ಲದೇ ಇದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲಿ ಕೂಡ ನಡೆಯಬಹುದು. ಹೆಸರಿಗೆಲ್ಲರೂ ಸಂಬಂಧಿಕರು, ಆದರೆ ಅದು ಸಮಯ ಬಂದಾಗ ಗೊತ್ತಾಗುತ್ತೆ ಯಾರು ನಿಜವಾದ ಸಂಬಂಧಿಕರು, ಯಾರು ರಣಹದ್ದುಗಳು ಅಂತ, ಯಾರು ಆತ್ಮೀಯರು ಅಂತ. ನಮ್ಮನ್ನು ಯಾರ್ಯಾರು ಪ್ರೀತಿ ಮಾಡ್ತಾರೋ ನನಗೆ ಒಂದು ಅರ್ಥ ಆಯಿತು. ನಾನು ಯಾರನ್ನ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಯಾರು ಪ್ರೀತಿ ಮಾಡ್ತಾರೋ ನಾನು ಅವ್ರ ಜೊತೆಗೆ ಇದ್ದು ಬಿಡ್ತೀನಿ, ಸರ್ವಕಾಲಕ್ಕೂ ಇರ್ತೀನಿ. ನನಗೆ ನಿಜವಾಗ್ಲೂ ಒಂದು ಅರ್ಥ ಆಗಿದೆ, ನನ್ನ ಯಾರು ನಾನು ಅವ್ರ ಜೊತೆಗೆ ಇದ್ದು ಬಿಡ್ತೀನಿ. Download ShareChat. ಚಿನ್ನವು ಕಬ್ಬಿಣದ ಬಳಿ ಕೇಳಿತು ಏನಂದರೆ, ಹೊತ್ತಿಗೆಯಿಂದ ಪಡೆದಾಗ ನಾನು ಹೆಚ್ಚು ಶಬ್ದ ಮಾಡೋದಿಲ್ಲ, ಆದರೆ ನೀನು ತುಂಬ ಶಬ್ದ ಮಾಡ್ತೀಯಲ್ಲ, ಯಾಕೆ ಕಬ್ಬಿಣ ನಯವಾಗಿ ಉತ್ತರಿಸ್ತು. ನಮ್ಮೂರಿಂದಲೇ ನಮಗೆ ಹೊಡೆತ ಬಿದ್ದಾಗ ತುಂಬ ನೋವಾಗುತ್ತೆ ಅಂತ. ಸಂಬಂಧವನ್ನು ದುಡ್ಡಿನಿಂದ ಅಳೆಯಬೇಡಿ. ನೋಟು ಯಾವತ್ತು ಬೇಕಾದರೂ ಬ್ಯಾನ್ ಆಗ್ಬೋದು, ಆದರೆ ಪ್ರೀತಿ ಅಲ್ಲ ಸ್ವಾರಿ ಅನ್ನೋ ಪದ ಎಷ್ಟು ವಿಚಿತ್ರ ಅಲ್ವಾ. ಮನುಷ್ಯರು ಹೇಳಿದ್ರೆ ಜಗಳ ಇರಲ್ಲ, ಅದೇ ಡಾಕ್ಟರ್ ಹೇಳಿದ್ರೆ ಮನುಷ್ಯನೇ ಇರಲ್ಲ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ಪ್ರೀತಿ ಕೊಟ್ಯಾಕೋದೆ, ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ಪ್ರೀತಿ ಕೊಟ್ಯಾಕೋದೆ. ಪ್ರೀತಿ ಅಂದರೆ ಕೆಲವರಿಗೆ ಹೇಳ್ಕೊಳ್ಳೋಕ್ಕಾಗದೇ ಇರ್ಬೋದು, ಇನ್ನು ಕೆಲವರಿಗೆ ಹೇಳಿಕೊಂಡ ಸಿಗದೇ ಇರುವುದು. ಇಷ್ಟೇ ಪ್ರಪಂಚ. ಇದು ನನ್ನ ಜೀವನದ ಅನುಭವದ ಮಾತುಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಗೂಡಿ ಆಡಿದಂಥ ಕ್ಷಣಗಳೆಲ್ಲಿ ಹೋಯಿತು, ಪ್ರೀತಿಯಿಂದ ಬಾಡಿದಂಥ ಪ್ರೀತಿಯಲ್ಲಿ ಜಾರಿತು. ತ್ಯಾಗ ಜೀವಿಗಿಲ್ಲಿ ಲೋಕ ನೀಡುತ್ತಿರಲು ವೇದನೆ, ಹೃದಯ ಒಡೆದು ಹಾಕುವಂಥ ಏಕೆ ಇಂಥ ಶೋಧನೆ. Download ShareChat. Download ShareChat.